ಚೀಪಾಗಿ ಸಿಗುತ್ತೆ. ಒಂದು 500 ರೂಪಾಯಿಗೆ ಹಾಕ್ಸ್ಕೊ ಸಾಕು. ಫೈನಲಿ ಚಿಲ್ಡ್ ಬಿಯರು. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಸೊ ಇವಾಗ ಫ್ಯೂಯಲ್ ಸ್ಟೇಷನಲ್ಲಿದ್ದೀನಿ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಯಾವ ಕಡೆಗೆ ಪ್ರಯಾಣ ಅಂತ ಕೇಳಿದ್ರೆ ಗೋವಾ ಕಡೆಗೆ. ಸೊ ಡ್ರೈ ಆಗಿತ್ತು ಟ್ಯಾಂಕು, ಸೊ ಹಾಗಾಗಿ ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ದೀನಿ. 1.5 ಹಾಕ್ಮಗ ಸಾಕು. 1488 ಇದೆ, 1.5ಗೆ ಹಾಕ್ಕೊಂಬಿಡು ಸಾಕ್ಬಿಡು ಮಗ. ಪೆಟ್ರೋಲು 1.5 ಆಗಿದೆ. ಎಷ್ಟಾಗತ್ತೆ ನಮ್ಮದು ಓವರಾಲ್ ಖರ್ಚು ಅನ್ನೋದನ್ನು ಈ ವ್ಲಾಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್. ಅಲ್ಲಿಗೆ ನಮ್ಮ ರೈಡ್ ಸ್ಟಾರ್ಟ್ ಆಗ್ತಿದೆ. ಮನೆಗೆ ಬಂದೆ, ಊಟ ಮಾಡಿದೆ. ಸಮಯ ಇವಾಗ 3 ಗಂಟೆ. ಸೊ 6 ಗಂಟೆ ಅಷ್ಟೊತ್ತಿಗೆಲ್ಲ ಹುಬ್ಳಿ ರೀಚ್ ಆಗಬೇಕು ಅಂತ, 9 ಗಂಟೆಗೆಲ್ಲ ಹುಬ್ಳಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲೊಂದು 7-8 ಇಯರ್ಸ್ ಆದಮೇಲೆ ಬ್ಯಾಂಗ್ಳೂರ್ ಟು ಗೋವಾ ಬೈಕ್ ರೈಡು. ಸೆಟಪ್ ಈ ಥರ ಇದೆ. ಹಿಂದ್ಗಡೆ ಒಂದು ಟೈಲ್ ಬ್ಯಾಗು ಅಷ್ಟೇ, ನಂದರಲ್ಲಿ ಇನ್ನೇನು ಇಲ್ಲ. ಬಾಕಿ ಎಲ್ಲ ಅವನ ಗಾಡಿಯಲ್ಲಿದೆ ಲಗೇಜು. ಓಕೆ, ಹೋಗ್ಬರ್ತೀನಿ. ಬಾಯ್ ಬಾಯ್, ಸಿ ಯು, ಬಾಯ್. ಬರೋ, ಒನ್ ಆಫ್ ದ ಅಲ್ಟಿಮೇಟ್ ಡೆಸ್ಟಿನೇಷನ್ ಗೋವಾ. ಹುಬ್ಳಿಯಲ್ಲಿ ಉಳ್ಕೊತಾ ಇದ್ದೀವಿ, ಯಾಕೆಂದರೆ ಗೋವಾ ತನಕ ಹೋಗ್ತಾ ಇಲ್ಲ. ರೀಸನ್ ಏನಿಲ್ಲ, ರೀಸನ್ ಸಿಂಪಲ್. ನಮಗೆ ತುಂಬ ಸ್ಟ್ರೆಸ್ ಮಾಡಿಕೊಂಡು ಹೋಗೋ ನೆಸೆಸಿಟಿ ಏನಿಲ್ಲ. ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. ಎಷ್ಟು ಮೈಲೇಜ್ ಬರುತ್ತೆ ಏನೋ ಅಂತ ಏನೋ ಗೊತ್ತಿಲ್ಲ, ನೋಡೋಣ. ಈ ಕಂಪ್ಲೀಟ್ ಟ್ರಿಪ್ಪು ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತಲೂ ಹೇಳ್ತೀನಿ ನಾನು ವೀಡಿಯೋ ಎಂಡಲ್ಲಿ. ಇದು ಸೀರೀಸ್ ಥರ ಬರುತ್ತೆ, 1, 2, 3, 4 ಅಂದರೆ ಡೇ 1 ರೈಡರ್ಮೇನಿಯಾ, ಡೇ 2 ರೈಡರ್ಮೇನಿಯಾ, ಡೇ 3 ರೈಡರ್ಮೇನಿಯಾ. ಸೊ ನನ್ನ ಫಸ್ಟ್ ಡೇ ಜರ್ನಿ, ಲಾಸ್ಟ್ ಡೇ ಜರ್ನಿ ಬ್ಯಾಕು. ಸೊ ಟೋಟಲ್ 5 ವ್ಲಾಗ್ಸ್ ಆಗಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಮುಂದೆ ದಾರಿ ಹೇಗೆ ಸಾಗುತ್ತೆ ನೋಡೋಣ. ಇನ್ನೊಂದೇನು ವಿಚಾರ ಅಂತಂದರೆ, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಮೋಟೋ ವ್ಲಾಗಿಂಗ್ ಕಂಪ್ಲೀಟ್ ಸೆಟಪ್ಪಲ್ಲಿ ನಾನು ಇವತ್ತು ಹೊರಟಿರೋದು. ಸೊ ನಾನು ನೋಡೋಕೆ ಹೆಂಗಿದ್ದೀನಿ ಅಂದರೆ ಹಿಂಗಿದ್ದೀನಿ. ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದ್ದೀನಾ? ಅಂದರೆ ಗುರುಗುಂಟೆ ಪಳ್ಳ್ಯದಿಂದ ಹತ್ತಿದ್ರೆ ಇನ್ನು ತುಮಕೂರು ದಾಟ್ಕೊಂಡು ಹೋಗೋದಿದೆಯಲ್ಲ, ಅಲ್ಲಿ ತನಕ ನಮಗೆ ಸ್ವಲ್ಪ ಇವತ್ತು ಟ್ರಾಫಿಕ್ ಬೇರೆ ಜಾಸ್ತಿ ಇರುತ್ತೆ. ಸ್ವಲ್ಪ ಹಿಂಸೆ ಅನ್ನಿಸ್ಬೋದು, ಬಟ್ ದಟ್ಸ್ ಆಲ್ ಅ ಪಾರ್ಟ್ ಆಫ್ ದ ಜರ್ನಿ. ವಿ ಹ್ಯಾವ್ ಟು ಫೇಸ್ ಇಟ್, ನೋ ಇಶ್ಯೂಸ್. ಏನಪ್ಪ ಹೆಂಗಿದೆ ಫೀಲು? ಹೆಂಗಿದೆ ಫೀಲು? ಖುಷಿಯೇನಾ? ಗೋವಾಗೆ ಎಷ್ಟೊತ್ತಿ ಹೋಗಿದೆ ಬೈಕಲ್ಲಿ? ಯಾವಾಗ? ಹೌದಾ? ಓ ಸೂಪರ್ ಮಗ. ನೀನು ಒಂದು 5 ವರ್ಷ ಆಯ್ತಂಗಿದ್ರೆ ಹೋಗಿ. 2 ಇಯರ್ಸಾ? ಗುರುಗುಂಟೆ ಪಾಳ್ಯ ಒನ್ ಆಫ್ ದ ವರ್ಲ್ಡ್ ಫೇಮಸ್ ಸಿಗ್ನಲ್ನ ದಾಟ್ಕೊಂಡು ಆಲ್ಮೋಸ್ಟ್ ಅಲ್ಲಿ 3:12ಕ್ಕೆ ಈ ಫ್ಲೈಓವರ್ ಹತ್ತಿದ್ದೀವಿ ಇವಾಗ. ಸೊ ಇವಾಗ ಇನ್ನೇನೇ ಇದ್ರೂ ಶೂಟ್. ಆ್ಯಕ್ಚುಲಿ ಇನ್ನೊಂದೇನು ವಿಚಾರ ಅಂತಂದರೆ, ಈ ಒಂದು ರೈಡರ್ಮೇನಿಯಾ ಅಂದರೆ ಈ ಮೋಟೋವರ್ಸ್ ಅಂತ ಏನಿದೆಯಲ್ಲ, ಈ ಒಂದು ಡ್ಯೂರೇಷನಲ್ಲಿ ನೀವು ಇಡೀ ಹೈವೇ ನೋಡ್ಕೊಳ್ಳಿ, ಬ್ಯಾಂಗ್ಳೂರ್ ಟು ಗೋವಾ ತನಕ ಏನಿಲ್ಲ ಅಂದರೂ ನಿಮಗೆ ಆಲ್ಮೋಸ್ಟ್ ಅಲ್ಲೊಂದು 1000 ಗಟ್ಟಲೆ ಬೈಕ್ಗಳು ಹೋಗ್ತಾ ಇರುತ್ತೆ. ಎಲ್ಲ ರಾಯಲ್ ಎನ್ಫೀಲ್ಡ್ ಬೈಕ್ಸು. ಸೊ ಎಲ್ಲರೂ ಗೋವಾಗೆ ಹೋಗ್ತಾ ಇರ್ತಾರೆ, ರೈಡ್ ಮಾಡ್ತಾ ಇರ್ತಾರೆ. ಸೊ ನಾವಿವತ್ತು ಓಡ್ತಾ ಇರೋದು ಬುಧವಾರ. ಸಾಮಾನ್ಯವಾಗಿ ಗುರುವಾರ ಬೆಳಗ್ಗೆ 5 ಗಂಟೆಗೆ, ಅಂದರೆ ನಾಳೆ ಬೆಳಗ್ಗೆ 5 ಗಂಟೆಗೆ ಬೆಂಗಳೂರಿಂದ ಸಿಕ್ಕಾಪಟ್ಟೆ ಜನ ಹೊಡ್ತಾರೆ ರೈಡರ್ಮೇನಿಯಾಗೆ. ಸೊ ಸುಮಾರು ಜನ ಕೇಳ್ಬೋದು, ಇದೇ ನೀವು ರೈಡರ್ಮೇನಿಯಾ ಮತ್ತು ಮೋಟೋವರ್ಸ್ ಅಂತ ಹೇಳ್ತಿದ್ದಾನಲ್ಲ ಅಂತ. ಹೌದು ಸ್ನೇಹಿತರೆ, ಕಳೆದ 10 ವರ್ಷಗಳಿಂದನೂ ಈ ಒಂದು ಇವೆಂಟ್ ಹೆಸರು ಬಂದು ರೈಡರ್ಮೇನಿಯಾ ಅಂತಲೇ ಇದ್ದಿದ್ದು. ಕಳೆದ ಒಂದು 3-4 ವರ್ಷದಿಂದ ಇದರ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಅದು ಏನೋ ಕಾಪಿರೈಟ್ಸ್ ಇಶ್ಯೂ ಅಂತ ಹೇಳಿಬಿಟ್ಟು ರೈಡರ್ಮೇನಿಯಾ ಅನ್ನೋದನ್ನು ತೆಗೆದುಬಿಟ್ಟು ಇವಾಗ ಮೋಟೋವರ್ಸ್ ಅಂತ ಮಾಡಿದ್ದಾರೆ. ನಾನು ಸತತವಾಗಿ 2013ರಿಂದ ಪ್ರತಿ ವರ್ಷವೂ ಮಿಸ್ ಮಾಡ್ದಿಲ್ದಂಗೆ ಹೋಗ್ತಾ ಇರೋವಂಥ ಒಂದು ಏಕೈಕ ಇವೆಂಟ್ ಇದು. ಕಳೆದ 10 ವರ್ಷವೂ ರೇಸಿಂಗ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಮಾಡಿಲ್ಲ, ಈ ವರ್ಷವೂ ಮಾಡ್ತಾ ಇಲ್ಲ. ಬಟ್ 2026 ಮಾಡ್ತಾ ಇದ್ದೀನಿ ರೇಸಿಂಗು. ಸೊ ಅವಾಗ ಮಾತ್ರ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಮುಂದಿನ ವರ್ಷಕ್ಕೆ. ಬಟ್ ಇವತ್ತೇನಂತ ಕೇಳಿದ್ರೆ ಚಿಲ್ ಮಾಡ್ತಾ ಇದ್ದೀನಿ ಆರಾಮಾಗಿ. ಇವತ್ತೇನು ಅಷ್ಟೇನು ಬೈಕರ್ಸ್ ಕಾಣಿಸಲ್ಲ ಮೋಸ್ಟ್ಲಿ. ಬಟ್ ಯಾರು ತಮಿಳ್ನಾಡು ಕಡೆಯಿಂದ ಎಲ್ಲ ಬರ್ತಾರಲ್ಲ, ಅವರೆಲ್ಲ ಇದೇ ರೂಟಿಂದನೇ ಬರ್ತಾರೆ, ಅವ್ರು ಸಿಗ್ಬೋದು ನಮಗೆ. ಮೋಟೋವರ್ಸ್ ಅಂತಂದರೆ ಇದು ಒಂದು ಇಂಟರ್ನ್ಯಾಷನಲ್ ಇವೆಂಟ್. ಇದು ಸಣ್ಣ ಪುಟ್ಟ ಇವೆಂಟ್ ಅಲ್ಲ. ಇದು 2009ರಿಂದ ಮಾಡ್ಕೊತ ಬರ್ತಿರೋಂಥ ಒಂದು ಇವೆಂಟ್. ಇದು ರಾಯಲ್ ಎನ್ಫೀಲ್ಡ್ ಅವರು ಆರ್ಗನೈಸ್ ಮಾಡ್ತಾರೆ. ಸೊ
ಮ್ಯಾಟ್ರ್ ಏನಂತಂದರೆ ಕಳೆದ 10 ವರ್ಷ 12 ವರ್ಷನೂ ಜನಗಳಿಗೆ ಗೊತ್ತಾಗಿದ್ದಿಲ್ಲ ರೈಡರ್ ಮೆನ್ಯಾದ ಇವೆಂಟು ರಾಯಲ್ ಎನ್ಫೀಲ್ಡಲ್ಲೇ ಹೋಗಬೇಕು ಅಥವಾ ರಾಯಲ್ ಎನ್ಫೀಲ್ಡ್ ಇರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕೇನೋ ಅಂತ ಅಂದ್ಕೊಂಡಿದ್ರು. ಅದು ಒಂದು ಏನಂತಾರೆ ಮಿಸ್ಕಮ್ಯುನಿಕೇಷನ್ ಇತ್ತು. ನಿಮ್ಮ ಹತ್ರ ಯಾವುದೇ ಬೈಕ್ ಇದ್ರೂ, ನಿಮ್ಮ ಹತ್ರ KTM ಇರಲಿ, ಸ್ಪ್ಲೆಂಡರ್ ಇರಲಿ, ಈ ಒಂದು ಇವೆಂಟಿಗೆ ಹೋಗ್ಬೇಕು ಅಂದರೆ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡಿ. ಒಳ್ಳೆ ಇವೆಂಟ್ ಇರುತ್ತೆ, ಒಳ್ಳೆ DJ ಪಾರ್ಟಿ ಇರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ನನ್ನ ಕಂಪ್ಲೀಟ್ ವ್ಲಾಗ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಷ್ಟಲ್ದಲ್ಲೇ ಬೇರೆ ಏನಂತಂದರೆ ಇದರಲ್ಲಿ ಮೈನ್ ಇವೆಂಟ್ ನನಗೇನಕ್ಕೆ ಇಷ್ಟ ಅಂತಂದರೆ ಇದೊಂದು ಇಂಟರ್ನ್ಯಾಷನಲ್ ರೇಸು ಸ್ನೇಹಿತರೆ. ಪ್ರಪಂಚದಲ್ಲೇ ನಡೆಯುವಂಥ ಏಕೈಕ ರಾಯಲ್ ಎನ್ಫೀಲ್ಡ್ ಇಂಟರ್ನ್ಯಾಷನಲ್ ರೇಸ್ ಅದು. ಸೊ ನನಗೂ ಒಂದು ಹೆಮ್ಮೆ, ಯಾಕೆಂದರೆ ನಾನು ಕಳೆದ 2 ಟ್ರಾಫೀಸ್ನು ಈ ಒಂದು 13 ವರ್ಷದಲ್ಲಿ 2 ಟ್ರಾಫಿನ ಗೆದ್ದಿದ್ದೀನಿ. ರೈಡರ್ ಮೇನ್ಯಾ ಇದರಲ್ಲಿ ಟ್ರಾಫಿ ಗೆಲ್ಲೋದು ತಮಾಷೆ ಮಾತೇ ಅಲ್ಲ. ಎಂತೆಂಥ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಸು ಪ್ರತಿ ವರ್ಷವೂ ಟ್ರೈ ಮಾಡಿದ್ದಾರೆ, ಅವ್ರ ಕೈಯಲ್ಲೇ ಗೆಲ್ಲಕ್ಕಾಗಿಲ್ಲ. ನನ್ನದೇ ಎಕ್ಸಾಂಪಲ್ ತಗೊಳ್ಳಿ, ನಾನೇ ಸತತವಾಗಿ 5 ವರ್ಷ ಪ್ರಾಕ್ಟೀಸ್ ಅಂತೂ ನಾನು ಮಾಡೋದೇ ಇಲ್ಲ ಇಲ್ಲಿ ತನಕನೂ. ಪ್ರತಿ ವರ್ಷ ಸತತವಾಗಿ 2013ರಿಂದ 17 ತನಕ ಕಂಟಿನ್ಯೂಸ್ ರೇಸ್ ಮಾಡ್ತಾನೆ ಇದ್ದೆ. ಫೈನಲ್ಸಿಗೆ ಹೋಗ್ತಿದ್ದೆ, ಆಮೇಲೆ ಹೆಂಗೋ ಬೀಳ್ತಿದ್ದೆ, ಇಲ್ಲ ಅಂತಂದರೆ ಕ್ಯಾಚ್ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಬಟ್ ಸ್ನೇಹಿತರೆ 2017ಅಲ್ಲಿ 350cc ಸೆಕೆಂಡ್ ಪ್ಲೇಸ್ ಮಾಡಿದೆ ನೊವೈಸಲ್ಲಿ. ಹಾಗೂ 2022ಅಲ್ಲಿ ಒನ್ ಆಫ್ ದ ಪ್ರಾಮಿಸಬಲ್ ರೇಸ್ ಆಗಿತ್ತದು. ನನ್ನ ಒಂದು ಏನಂತಾರೆ ಆಸೆ ಇತ್ತು, ನಮ್ಮ ಅಪ್ಪನ ಆಸೆನ ಈಡೇರಿಸ್ಬೇಕು ಅಂತ ನನಗೊಂದು ಆಸೆ ಇತ್ತು. ನಮ್ಮ ಅಪ್ಪನ ಆಸೆ ಏನು ಅಂತಂದರೆ ಅವರಿಗೆ ಫಸ್ಟ್ ಪ್ಲೇಸು ರಾಯಲ್ ಎನ್ಫೀಲ್ಡ್ ರೈಡರ್ ಮೇನಿಯಾದು ಫಸ್ಟ್ ಪ್ಲೇಸ್ ಟ್ರಾಫಿ ಬೇಕು ಅಂತ ಭಾಳ ಇಷ್ಟ ಇತ್ತು. ಸೊ ಆ ಒಂದು ಆಸೆನೂ ಈಡೇರಿಸಿದೆ ನಮ್ಮ ತಂದೆಗೆ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ರೇಸಿಂಗಲ್ಲಿ, ಬಟ್ ಏನಂತಂದರೆ ನಿಮ್ಮ ರಾಯಲ್ ಎನ್ಫೀಲ್ಡ್ ಬೈಕ್ಸೇ ಆಗಿರಬೇಕು. ಅದೊಂದು ಕಂಡೀಷನ್ ಬಿಟ್ಟರೆ ಯಾರು ಬೇಕಾದರೂ ಈ ಒಂದು ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಬಹುದು, ಯಾವುದೇ ಥರ ಅಡಚಣೆಗಳು ಇಲ್ಲ. ಸೊ FMSA ಲೈಸೆನ್ಸಿಂದ ಹಿಡಿದು ಅದು ಇದು ಎಲ್ಲದನ್ನು ಪ್ರೊಸೀಜರ್ ಇರುತ್ತೆ. ಪ್ರೊಸೀಜರ್ ಮಾಡಿಕೊಂಡ್ರೆ ಬೈಕ್ ರೇಸಲ್ಲಿ ಮಾತ್ರ ನೀವು ಮಾಡಬೇಕಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲೇ ಆಗಬೇಕು. ನನ್ನ ಜೊತೆಗೇನೆ 2013ರಿಂದ ಎಷ್ಟು ಜನ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಪಾಪ ಟ್ರೈ ಮಾಡಿದ್ದಾರೆ ಅಂತಂದರೆ ಒಂದೇ ಒಂದು ಟ್ರಾಫಿ ರೈಡರ್ ಮೆನ್ಯಾ ಡೆಡ್ ಟ್ರ್ಯಾಕ್ದು ಒಂದೇ ಒಂದು ಟ್ರಾಫಿ ಸಾಕು ಸ್ನೇಹಿತರೆ. ದ್ಯಾಟ್ ವಿಲ್ ಚೇಂಜ್ ಅವರ್ ಹೋಲ್ ಪ್ರಾಸ್ಪೆಕ್ಟಿವ್ನೇ. ನಿಮಗೆ ಒಂದು ನೇಮ್ ತಂದು ಕೊಡೋಂಥ ಒಂದು ಇವೆಂಟ್ ಅದು. ಸೊ ಸ್ನೇಹಿತರೆ, ಇವತ್ತಿಗೆ ನಾನು ಏನೇ ಇದ್ರೂ ನಾನೊಬ್ಬ ರೈಡರ್ ಅಂತ ಅನ್ನಿಸ್ಕೊಂಡು ನಾನೊಂದು ಸ್ವಲ್ಪ ಜನಕ್ಕೆ ಗೊತ್ತು ಅಂತಂದರೆ ರಾಯಲ್ ಎನ್ಫೀಲ್ಡ್ ಕಮ್ಯುನಿಟಿಯಲ್ಲಿ, ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್ 2017 ರೇಸಿಂಗು 350cc ಕ್ಲಾಸಲ್ಲಿ ಗೇಟ್ ಲಾಕ್ ಆಗಿತ್ತು. ನಾನು ಹೋಲ್ಡ್ ಬ್ಯಾಕ್ ಆದೆ, ಇವರೆಲ್ಲರೂ ಹೋದರು 12 ಜನ. ಆಮೇಲೆ ನಾನು ರೀಸ್ಟಾರ್ಟ್ ಮಾಡಿಬಿಟ್ಟು ರೇಸ್ ಮಾಡಿದ್ದೆ. ಸೊ ಅಷ್ಟು ಮಾಡಿದ್ಮೇಲೆನೂ ನಾನು 7 ಲ್ಯಾಪ್ಸ್ ಒಳಗಡೆ ಸೆಕೆಂಡ್ ಪ್ಲೇಸ್ ಬಂದಲ್ಲ. ಸೊ ದಟ್ ವಾಸ್ ಅ ಗ್ರೇಟ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿಲ್ಲ ಆವಾಗ ಅದು ಏನಾಯಿತು ಅಂತಲೇ. ಆ ಒಂದು ಹೈಪರ್ ಇದು ಮೂಡಲ್ಲಿ ಹೊಡೆದಿದ್ದೆ ರೇಸ್ನ. ಸೊ ಅದೇ ಸ್ನೇಹಿತರೆ, ಇಲ್ಲಿ ನಡೆಯುವಂಥ ರೇಸ್ ನೀವು ಏನಾದ್ರು ನೋಡಿಬಿಟ್ರೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ದಯವಿಟ್ಟು ವ್ಲಾಗ್ನ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಬರುವ ವ್ಲಾಗ್ಸ್ನ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ದಟ್ ಈಸ್ ಕಂಪ್ಲೀಟ್ಲಿ ಆನ್ ಮೋಟೋವರ್ಸ್. ಡೇ 1, ಡೇ 2, ಡೇ 3 3 ದಿನವೂ ರೇಸಿಂಗ್ ಇರುತ್ತೆ. ಸೊ ನಾನು ಈ ವರ್ಷ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ನಾನು ಹೇಳಿದಾಗೆ ಸ್ಲೋ ರೇಸಿಂಗ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ. ಸ್ಲೋ ರೇಸ್ದೊಂದು ಟ್ರಾಫಿ ಬೇಕಾಗಿತ್ತು. ಲೆಟ್ಸ್ ಸಿ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ಮಾಡೇ ಮಾಡ್ತೀನಿ. ಬ್ಯಾಗ್ ಎತ್ಕೊಳ್ಳೋಣ, ಬ್ಯಾಗ್ ಹುಷಾರು. ಅಣ್ಣ ಕ್ಯಾಂಡಲ್ಲು ಅದೊಂಚೂರು ಎತ್ಕೊಡಿ ಬ್ರೋದು. ಸಡನ್ನಾಗಿ ಲೆಫ್ಟಿಗೆ ಬಂದ್ಬಿಟ್ಯಾರೆ. ಈಗ 4:29. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಸಿರಾ ಟೋಲಿಗೆ ರೀಚ್ ಆಗಿದ್ದೀವಿ. ಸೊ 99.4 ಆಲ್ಮೋಸ್ಟ್ ಆಲ್ 100 ಕಿಲೋಮೀಟರ್ ಸ್ನೇಹಿತರೆ. 1.5 ಅವರು 100 ಕಿಲೋಮೀಟರ್ಸ್ ಓಡಿಸಾಯಿತು. 4 hour 50 ಅಂದರೆ 1 hour 50 minutesಗೆ 132 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸಾಕು. ಈಗ ಒಂದು ಬ್ರೇಕ್ ಹಾಕೋಣ, ಎಳ್ನೀರು ಕುಡಿಯೋಣ, ಇಷ್ಟೇ ಜೀವನ. ಓಕೆನಾ? ಬ್ರೇಕ್ ಬೇಕಿತ್ತ ಅಥವಾ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಿತ್ತ? ಎಳ್ನೀರು ಕುಡಿಯೋಣ, ಹೈಡ್ರೇಷನ್ ಮಾಡ್ಕೊಳ್ಳೋಣ. ಅಣ್ಣ 2 ಗಂಜಿನೇನಾ?
ನೀರು ಅಣ್ಣ ಒಂದು ಅವನಿಗೆ ನೀರು ನನಗೊಂದು ಗಂಜಿ. ಗೋವಾಗೆ ಹೋಗೋ ಮಜಾನೇ ಬೇರೆ ಸ್ನೇಹಿತರೆ. ಬೈಕಲ್ಲಿ ನೀವು ಏನೇ ಹೇಳಿ, ಕಾರಲ್ಲಿ ಹೋದ್ರೂ ಮಜಾ ಬರುತ್ತೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗಿದ್ರೆ. ಬಟ್ ಬೈಕಲ್ಲಿ ಒಬ್ಬರೇ ಓಡಿಸ್ಕೊಂಡು ಹೋಗೋ ಮಜಾನೇ ಬೇರೆ. ಐದು 10 ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ. 20 ಮಿನಿಟ್ಸ್ ಬ್ರೇಕು. ರೀಸ್ಟಾರ್ಟ್ ದ ರೈಡ್. ಸಮಯ ಇವಾಗ 5:45. ನಾವಿದ್ದೀವಿ ವಿಂಡ್ ಮಿಲ್ ಹತ್ರ. ಸೊ ದ್ಯಾಟ್ ದಿಸ್ ಇಸ್ ಚಿತ್ರದುರ್ಗ. ಸೊ ಚಿತ್ರದುರ್ಗದಿಂದ ಆಲ್ಮೋಸ್ಟ್ ಆಲ್ ಇನ್ನೂ ನಮಗೆ 200-300 ಕಿಲೋಮೀಟರ್ಸ್ ಇರಬೇಕು. ಸಾರಿ 220 ಕಿಲೋಮೀಟರ್ಸ್ ಇದೆ ಹುಬ್ಳಿ. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮದು ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಬೈಕರ್ ಅಂದರೆ ಏನು ಗೊತ್ತಾ, ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಹಿಂಗೆ ಅಂತ ಹಿಂಗೆ ಹೋಗೋದಲ್ಲ. ಯಾವ ಊರಲ್ಲಿ ಏನೇನು ಫೇಮಸ್ಸು ಅದನ್ನು ತಿನ್ನೋಕ್ಕಾದ್ರೆ ತಿನ್ಬಿಟ್ಟು ಹೋಗ್ಬೇಕು. ಇವಾಗ ನಮಗೆ ನೋಡಿ ಚಿತ್ರದುರ್ಗ ನಾವು ನಿಲ್ಲಿಸಿಲ್ಲ, ಯಾಕೆಂದರೆ ಹೊಟ್ಟೆ ಹಶು ಇಲ್ಲ. ಮನೆಯಿಂದನೇ ಊಟ ಮಾಡ್ಕೊಂಡು ಹೊರಟಿದ್ದು ನಾವು. ಮತ್ತು ಗೋವಾ 367. ಇವಾಗ ನಾವು ಬಂದಿದ್ದೀವಿ ದಾವಣಗೆರೆ ಟೋಲು. 6:15ಗೆ 6:13ಕ್ಕೆ ಬಂದಿದ್ದೀವಿ. ನಾವು ಆಲ್ಮೋಸ್ಟ್ ಆಲ್ 2 hours 54 minutes 233.8 ಕಿಲೋಮೀಟರ್ಸ್ನ ಓಡಿಸಿದ್ದೀವಿ ಆ್ಯಸ್ ಆಫ್ ನಾವು. 20 ಮಿನಿಟ್ಸ್ ಬ್ರೇಕ್ ತೊಗೊಂಡಿದ್ವಿ. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ರನ್ ಟೈಮು ನಾನು ಕ್ಯಾಲ್ಕುಲೇಷನ್ ಮಾಡ್ತಿರೋದು. ಆ್ಯಾವ್ರೇಜ್ ಸ್ಪೀಡ್ ಬಂದು 80 ಕಿಲೋಮೀಟ್ರ್ ಇದೆ. ಹಾಗೂ ಮೈಲೇಜ್ ಎಷ್ಟು ಕೊಡ್ತಾ ಇದೆ ಅಂತ ಆ್ಯಸ್ ಆಫ್ ನೋ ಅಂತ ಕೇಳಿದ್ರೆ 27.5. ಚೀಪಾಗಿ ಸಿಗುತ್ತೆ. ಒಂದು 500 ರೂಪಾಯಿಗೆ ಹಾಕ್ಸ್ಕೊ ಸಾಕು. 5ನೇ ಟೋಲ್ ಬಂತು. ಟೈಮ್ ಇವಾಗ 7:58, 8 ಗಂಟೆ. ಇನ್ನು ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ ಹುಬ್ಳಿ. ಫಸ್ಟು ಮಾಡಬೇಕಾಗಿರೋಂಥ ಕೆಲಸ ಏನಂತಂದರೆ ಹೊಟ್ಟೆಗೆ ಏನಾರ ಹಾಕ್ಕೊಬೇಕು ಊಟ. ಅದಕ್ಕಿಂತ ಮುಂಚೆ ಲೈಟಾಗಿ ಏನಾರ ತೊಗೊಬೇಕು. ಸೊ ಇದು ನಮ್ಮ ಹುಬ್ಬಳ್ಳಿಯ ಮೇಯ್ನ್ ಸರ್ಕಲ್ ಆಗಿರುತ್ತೆ ಸ್ನೇಹಿತರೆ. ಇವಾಗೆಲ್ಲ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಕಡೆಗೆ ಸೈಡಿಗೆ ಹಾಕ್ಬಿಟ್ಟು ಇವಾಗ ರೂಮ್ ಸೆಲೆಕ್ಟ್ ಮಾಡೋಣ. ವೆಲ್ಕಮ್ ಟು ಹುಬ್ಬಳ್ಳಿ ಇನ್ 4 hours 40 minutes. 4 hours 41 minutes 397 ಕಿಲೋಮೀಟರ್ಸ್. ಸ್ನೇಹಿತರೆ ಮ್ಯಾಟ್ರ್ ಏನು ಗೊತ್ತಾ, ಈಗ ಬರ್ತಾವ ಒಂದು ಕಡೆ ನೋಡಿದ್ವಿ ಆಯಿತಾ. ನಾವು ನೋಡಿ ಇಲ್ಲಿದ್ದೀವಿ ಇವಾಗ. ಮತ್ತೆ 15 ಕಿಲೋಮೀಟ್ರ್ ಹಿಂದ್ಗಡೆಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಕೇಳಿದ್ರೆ ದ ಹೋಟೆಲ್ ದಿ ಕಲ್ಟ್ ಅಂತೇಳಿ. ಏನು ಸಕ್ಕತ್ತಾಗಿದೆ ಅಂತಂದರೆ ಪ್ರಾಪರ್ಟಿ. ಇಲ್ಲಿ ನೋಡಿ, ನೋಡಿದ್ರಾ, ಒಳ್ಳೆ ಹೈಜೀನ್ ರೂಮ್ಸು ಪ್ಲಸ್ ರೆಸ್ಟೋ ಬಾರ್ ಅಲ್ಲೇ ಇದೆ. ಬಾಲ್ಕನಿ ಬೇರೆ ಇದೆ. ಇಲ್ಲಿ ನೋಡಿ, ಇದು ಬೇಕಾಗಿರೋದು ನಮಗೆ ಇವತ್ತು ನೈಟಿಗೆ ಸ್ನೇಹಿತರೆ. ಅಂತೂ ಇಂತೂ ಅಗೋಡದಲ್ಲಿ ನಾವು ಬುಕ್ಕಿಂಗ್ ಮಾಡಿದ್ವಿ. ಸೊ ಇವತ್ತು ಚೆಕ್ ಇನ್ನು, ನಾಳೆ ಚೆಕ್ಔಟು. ಮತ್ತು ಡೇಟ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀವಲ್ಲ ಕರೆಕ್ಟಾಗಿದೆ 19-20. ಓಕೆ. ಸೊ ನೋಡಿ 1340ಗೆ ಒಳ್ಳೆ ರೂಮ್ ಸಿಕ್ತು. ನಡ್ರಿ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಮ್ಯಾಟ್ರಿಗೆ ಬರೋಣ ಸ್ನೇಹಿತರೆ. ಒಂದು ಫುಲ್ ಟ್ಯಾಂಕು ಓಕೆನಾ, ಹಿಮಾಲಯನ್ 1500. ಆ್ಯಕ್ಚುಲಿ ಒಂದು 100 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳೋಣ. 1600 ರೂಪಾಯಿಗೆ ಫುಲ್ ಟ್ಯಾಂಕ್ ಆಗುತ್ತೆ. ಫುಲ್ ಟ್ಯಾಂಕ್ ಒಟ್ಟಿನಲ್ಲಿ ನನ್ನ ಗಾಡಿ ಬಂದಿರೋಂಥ ಮೈಲೇಜು 397, 400 ಅಂತ ಅಂದ್ಕೊಳ್ಳಿ. ಇನ್ನು ಇಲ್ಲಿ ಕೆಳಗಡೆ 9 ಕಿಲೋಮೀಟ್ರ್ ಹೋಗುತ್ತೆ. ಸೊ ಇಸ್ ಇಟ್ ರಿಯಲಿ ವರ್ತ್ ಆರ್ ನಾಟ್? ನೀವು ಡಿಸೈಡ್ ಮಾಡಿಬಿಟ್ಟು ಲೆಕ್ಕಾಚಾರ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಹಿಂಗೆ ಹತ್ತಿಸ್ಕೊಂಡು ಹೋಗ್ಬಿಡೋಣ. ಸೊ ಲೆಟ್ಸ್ ಚೆಕ್ ಇನ್ ದ ಕಲ್ಟ್. ಫಿಟ್ನೆಸ್ ಅಂತೂ ಅಲ್ಲ ಬ್ರೋ. ಬಾ ಆ ಕಡೆ ರೂಮ್ ಕಡೆಗೆ ಹಾಕು ಗಾಡಿ. ಸರ್ ಬುಕ್ಕಿಂಗ್ ಮಾಡಿದ್ವಿ. ಹಾಂ, ಕಾಲ್ ಮಾಡಿದ್ವಲ್ಲ ಇವಾಗ. ಅಗೋಡದಿಂದ ಬುಕ್ ಮಾಡಿದ್ದು. ಅದೇ ಸರ್, ಅದೇ. ಹಾಂ, ಎಷ್ಟು ವರ್ಷದಿಂದ ಇದೆ ಸರ್ ಇದು ಜಾಗ? ಎಷ್ಟು ವರ್ಷದಿಂದ ಇದೆ? 10 years. ಸೂಪರ್. ನಾವು ಇಲ್ಲಿ ಗೋವಾಗೆ ಹೋಗೋರು ನೋಡಿದ್ವಿ ಇದನ್ನು. ಹೊರಗಡೆಯಿಂದ ನೋಡಿ ಮೋಸ್ಟ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಅಂದ್ಕೊಂಡು ಹುಬ್ಳಿ ತನಕ ಹೋಗಿ ಆಮೇಲೆ ಸರ್ಚ್ ಮಾಡಿ ನೋಡಿದಾಗ ಮತ್ತೆ ಅಲ್ಲಿಂದ ವಾಪಸ್ ಬಂದಿರೋದು. ಓ ಮೈ ಗಾಡ್ ಬ್ರೋ, ಇಲ್ಲೊಂದು ಸಿಟ್ಟಿಂಗು, ಅಲ್ಲೊಂದು ಸಿಟ್ಟಿಂಗು. ಏನು ಬ್ರೋ ಇದು? ಹಾಂ, ಸಾಕಾ? ನಾ ಇಲ್ಲೇ ಮಲ್ಕೊಂತೀನಿ, ನೀನು ಹೋಗ್ಬಿಟ್ಟು ಬಾ ರೆಡ್ರ್ ಮನೆಗೆ. ಅಷ್ಟು ಚೆನ್ನಾಗಿದೆ ಬ್ರೋ ರೂಮು. ಮೇಯ್ನು ಓಹೋ 1 BHK ಬ್ರೋ. ಇಲ್ಲೂ
ಸ್ಟೀಲ್ ಡೀಲ್ ಸ್ನೇಹಿತರೆ, ಇಟ್ ಈಸ್ ಒನ್ ಆಫ್ ದ ಸ್ಟೀಲ್ ಡೀಲ್. ವರ್ತು ಇಷ್ಟು ಸ್ಪೇಷಿಯಸ್ ಆಗಿರುವಂಥ ಒಂದು ರೂಮು ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಓಕೆ, ಸ್ವಲ್ಪ ಟೈಮ್ ಕೊಡಿ, ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಸಿ ಯು. ಈ ಥರ ರೂಮ್ ಮಾತ್ರ ತುಂಬ ಚೆನ್ನಾಗಿದೆ, AC ಕೂಡ ಇದೆ. ಇನ್ನೇನು ಕೆಲವೇ ಹೊತ್ತರಲ್ಲಿ ನಾವು ಕೆಳಗಡೆ ಹೋಗಿ ಸ್ವಲ್ಪ ಒಳ್ಳೆ ಊಟ ಮುಗಿಸ್ಕೊಂಬರ್ತಾನೆ. ಕಲ್ಟು ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಬಂದ ತಕ್ಷಣ ಇಲ್ಲೇ ಇದೆ ಇವರ ಬಾರ್ ಕೌಂಟರು. ಸೊ ಒಳಗಡೆ ಬಂದು ರೆಸ್ಟೋರೆಂಟ್ ಇರೋದು. ಸೊ ಹೊರಗಡೆನೂ ಕೂತ್ಕೊಬೋದು, ಒಳಗಡೆನೂ ಕೂತ್ಕೊಬೋದು. ಹೊರಗಡೆ ಕೂರೋಣ, ನೀನು ಹೆಂಗೆ ಹೇಳು? ಚಳಿ ಆಯ್ತು ಅಷ್ಟೇ. ಒಳಗಡೆ ಅಂತಂದರೆ ಮಜಾ ಇಲ್ಲ, ಅಷ್ಟಕ್ಕಷ್ಟೇ ಒಂಥರ ಗೀ ಅನ್ನತ್ತೆ. ಬಾಯಲ್ಲಿ ನೋಡ್ಕೊಂಬೋಣ. ಹಾಂ, ಚಳಿ ಚಳಿ ಹಾಡು ಹೇಳ್ಬೇಕು ಅವಾಗ. ಎಂತ ಚಳಿ ಚಳಿ ತಾಳೆ ಚಳಿಯ ಅಂತ ಸಾಲದ ಮಗ ಇದು. ನಡಿ ಲಾಸ್ಟ್ಗೆ ಹೋಗೋಣ ಬಾ. ಬೆಸ್ಟು. ಹಾಂ, ಫೈನಲಿ ಚಿಲ್ಡ್ ಬಿಯರ್. ಸೂಪರ್ ಚಿಲ್ಡ್ ಆಗಿದೆ. ಎಂಥ ಚಿಲ್ಡ್ ಅಂತಂದರೆ ಈ ವೆದರು ಚಿಲ್ಡು, ಇದು ಚಿಲ್ಡು. ಬಿಸಿ ಬಿಸಿ ಎಗ್ ಬುರ್ಜಿ. ದಿಸ್ ಈಸ್ ಎಗ್ ಚಿಲ್ಲಿ. ನೋಡಿ ಸ್ನೇಹಿತರೆ, ಏನು ಮಾಡ್ತಿದ್ದಾನೆ ಇವನು? ಹಾಂ, ಎಗ್ ಚಿಲ್ಲಿ ಮೇಲೆ ಎಗ್ ಬುರ್ಜಿ ಹಾಕಿ ಇವಂದೇ ಒಂದು ಸ್ವಂತ ಡಿಶ್ ಮಾಡ್ತಾ ಇದ್ದಾನೆ. ಗೈಸ್, ದಿಸ್ ಇಸ್ ಚಿಕನ್ ಟಿಕ್ಕಾ. ದ ಪೀಸಸ್ ಆರ್ ಸೋ ಬಿಗ್, ಸಖತ್ ದೊಡ್ಡದಾಗಿದೆ ಪೀಸ್ಗಳು. ಸ್ನೇಹಿತರೆ, ನೆಕ್ಸ್ಟ್ ಇಸ್ ದಾಲ್ ಕಿಚಡಿ ವಿತ್ ಪಿಕ್ಕಲ್ ಆ್ಯಂಡ್ ರೈತಾ. ಸ್ನೇಹಿತರೆ, ಅಂತೂ ಇಂತೂ ಒಂದು ಒಳ್ಳೆ ಊಟ ಮುಗಿಸಿದ್ವಿ. ಇವು ಅಣ್ಣ ಬಂದಿದ್ದಾರೆ. ಅಣ್ಣ, ನಿಮ್ಮ ಹೆಸರು? ಪುಟ್ಟಪ್ಪ. ಹಾಂ, ಪುಟ್ಟಪ್ಪ. ಪುಟ್ಟಪ್ಪ, ನಮಸ್ಕಾರ ಅಣ್ಣ. ಸೊ ಹುಬ್ಳಿಯಿಂದ ಇವತ್ತಿಗೆ ವ್ಲಾಗ್ ಎಂಡ್ ಆಗ್ತಿದೆ. ಸೊ ನಾಳೆ ನಾನು ಗೋವಾಗ ರೀಚ್ ಆಗೋ ತನಕ ನೋಡಿ. ಅದಾದಮೇಲಿಂದ 1 by 1 ಎವ್ರಿ ಡೇ 3 ಡೇಸು ಕ್ರೇಜಿ ವ್ಲಾಗ್ ಇರುತ್ತೆ. ಸ್ಟೇಟ್